ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸಾವಿಗೆ ಸಾವಿರ ದಾರಿ ಅಂತ ಹೇಳ್ತಾರೆ. ಒಂದು ಕ್ಷಣದ ಹಿಂದೆ ನಗ್ನಗ್ತಾ ಚೆನ್ನಾಗಿದ್ದವರು ಇದ್ದಕ್ಕಿದ್ದಂತೆ ಪ್ರಾಣ ಕಳ್ಕೊಂಡ್ಬಿಟ್ರು ಅಂದರೆ ಕುಟುಂಬಸ್ಥರು ಬಿಡಿ, ಇಂತಹ ಸುದ್ದಿ ಕೇಳೋ ನಮಗೇ ಹೊಟ್ಟೆ ಒಳಗೆ ಸಂಕಟ ಆಗುತ್ತೆ. ಇಂತಹದೊಂದು ಘಟನೆ ನಡೆದಿದ್ದು ಮೈಸೂರಿನಲ್ಲಿ. ಉರುಸಿದೆ ಅಂತ ಹೋದವರು ನದಿ ಪಾಲಾಗಿದ್ದಾರೆ. ಈ ಘಟನೆ ಹೇಗಾಯಿತು, ಅಲ್ಲಿ ಪ್ರಾಣ ಕಳೆದುಕೊಂಡ ದುರ್ದೈವಿಗಳು ಯಾರು, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. KR ನಗರದ ಅರ್ಕೇಶ್ವರ ದೇಗುಲದ ಸಮೀಪದಲ್ಲಿ ಒಂದು ಘನಘೋರ ದುರಂತ ನಡೆದಿದೆ. ಕಾವೇರಿ ನದಿಯಲ್ಲಿ ಮುಳುಗಿ ಬರೋಬ್ಬರಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಕಾವೇರಿ ನದಿ ಸಮೀಪದಲ್ಲಿರೋ ಅರ್ಕೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಒಂದು ದರ್ಗಾ ಇದೆ. ಅಲ್ಲಿ ಉರುಸ್ ನಡೀತಾ ಇರುತ್ತೆ. ಅಂದರೆ ಹಳೆ ಎಡೆತೊರೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿದ್ದ ಹಜರತ್ ಖಾದರ್ಲಿಂಗವಲ್ಲಿ ದರ್ಗಾದಲ್ಲಿ ಉರುಸ್ ನಡೀತಾ ಇರುತ್ತೆ. ಈ ಉರುಸ್ಗೆ ಅಂತ ಬಂದಿದ್ದ ವಿವಿಧ ಊರುಗಳ ಒಟ್ಟು 6 ಮಂದಿ ನೀರಿನಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಈಜಾಡೋಣ ಅಂತ ನೀರಿಗಿಳಿದವರು ನೀರಿನ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ. ಈ ಮೃತರನ್ನು ಮೈಸೂರಿನ 5 ವರ್ಷದ ಉಮೇರು, ಬೆಂಗಳೂರಿನ 13 ವರ್ಷದ ಐಮನ್ನು, KR ನಗರದ 13 ವರ್ಷದ ಅಫೀಫು, ಬೆಂಗಳೂರಿನ 23 ವರ್ಷದ ಯಾಸಿನ್ನು, ಬೆಂಗಳೂರಿನ 22 ವರ್ಷದ ನೇಹ, ಊಟಿಯ 30 ವರ್ಷದ ಫಾತಿಮಾ ಅಂತ ಗುರುತಿಸಲಾಗಿದೆ. ಈ ಘಟನೆಯ ಮಾಹಿತಿ ಸಿಗ್ತಾ ಇದ್ದಂಗೆ ಸ್ಥಳಕ್ಕೆ ಧಾವಿಸಿ ಬಂದ KR ನಗರ ಸ್ಟೇಷನ್ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ಆಗಿದ್ದೇನಂತಂದರೆ, ಅರ್ಕೇಶ್ವರ ದೇವಸ್ಥಾನದ ಪಕ್ಕದಲ್ಲಿದ್ದ ಹಜರತ್ ಖಾದರ್ಲಿಂಗವಲ್ಲಿ ದರ್ಗಾದಲ್ಲಿ ಉರುಸಿರುತ್ತೆ. ಈ ಹಿನ್ನೆಲೆಯಲ್ಲಿ ಉರುಸ್ ನೋಡೋದಕ್ಕೆ ಬೇರೆ ಬೇರೆ ಊರುಗಳಿಂದ ಸಾಕಷ್ಟು ಮುಸ್ಲಿಮರು ತಮ್ಮ ಕುಟುಂಬಗಳ ಸಮೇತ ದರ್ಗಾಕ್ಕೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದ ಕಾವೇರಿ ನದಿಯಲ್ಲಿ ಈಜಾಡೋಣ ಅಂತ 8 ಮಂದಿ ನೀರಿಗಿಳಿದಿರ್ತಾರೆ. ಆದರೆ ನೀರಿನ ರಭಸಕ್ಕೆ ನೋಡ್ತಾ ಇದ್ದಂಗೆ ಆ 8 ಮಂದಿ ಕಾವೇರಿ ನೀರಿನ ರಭಸಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾರೆ. ಇದರಲ್ಲಿ 6 ಮಂದಿ ಮೇಲೆ ಬರೋದಕ್ಕೆ ಆಗದೇನೆ ಸಾವನ್ನಪ್ಪಿದ್ದಾರೆ. ಅದೃಷ್ಟವಶಾತ್ ಅಲ್ಲಿದ್ದ ಸ್ಥಳೀಯರು ನೀರಿಗೆ ಧುಮುಕಿ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಸದ್ಯ ಅವರಿಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಇಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಿದವರು ಹೀರೋಗಳು, ಅವರಿಗೊಂದು ಸಲ್ಯೂಟು. ಆದರೆ ಉರುಸ್ ಸಂಭ್ರಮಕ್ಕೆ ಅಂತ ಬಂದಿದ್ದ 6 ಮಂದಿಯ ಮನಗಳಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ. ಒಂದು ಕ್ಷಣದ ಹಿಂದೆ ನಗ್ನಗ್ತಾ ಚೆನ್ನಾಗಿದ್ದವರು ಈಗ ಏಕಾಏಕಿ ಇಲ್ಲ ಆಗಿದ್ದಾರೆ. ಇದಕ್ಕೆ ಹೇಳೋದು ಸಾವಿಗೆ ಸಾವಿರ ದಾರಿ ಅಂತ. ಸಾವು ಯಾವ ಕ್ಷಣದಲ್ಲಿ ಹೇಗೆ ಬೇಕಾದರೂ ಬರ್ಬೋದು. ಈ ಘಟನೆ ಬಗ್ಗೆ CM ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಈ ತಾತ್ಕಾಲಿಕ ಪರಿಹಾರವೇನೋ ಓಕೆ, ಆದರೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂದರೆ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕಾಗಿದೆ. ನಾವು ಆಗಾಗ ಈಜಾಡಕ್ಕೆ ಹೋದವರು ನೀರಿನಲ್ಲಿ ಮುಳುಗಿ ಸಾವು ಅನ್ನೋ ಸುದ್ದಿಗಳನ್ನು ಕೇಳ್ತಾ ಇರ್ತೀವಿ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಮರಳು ಮಾಫಿಯಾ. ಈ ಅಕ್ರಮ ಮರಳು ಮಾಫಿಯಾ ದಂಧೆಕೋರರು ಭೂಗರ್ಭಕ್ಕೆ ಕೊಡ್ಲಿಪೆಟ್ಟು ಕೊಡ್ತಾ ಇದ್ದಾರೆ. ಗುಂಡಿ ತೋಡಿ ರಾತ್ರೋರಾತ್ರಿ ಮರಳನ್ನೆಲ್ಲ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಗುಂಡಿ ತೋಡಿರುವಲ್ಲಿ ನೀರಿನ ಸೆಳೆತ ಉಂಟಾಗುತ್ತೆ. ಗುಂಡಿ ಅಂದರೆ ನಮ್ಮ ಬೆಂಗಳೂರಿನ ರೋಡ್ಗಳಲ್ಲಿ ಬಿದ್ದಿರೋ ಸಣ್ಣ ಗುಂಡಿಗಳಲ್ಲವು. ಕೆಲವು ಅಯೋಗ್ಯ ರಾಜಕಾರಣಿಗಳು, ಕೆಲವು ಲೋಕಲ್ ಗೂಂಡಾಗಳ ಬೆಂಬಲದಿಂದ ಈ ಅಕ್ರಮ ಮರಳು ಮಾಫಿಯಾ ನಡೀತಾ ಇದೆ. ಇದರಲ್ಲಿ ಗಣಿ ಇಲಾಖೆ, ಪೊಲೀಸ್ ಇಲಾಖೆ ಕೂಡ ಶಾಮೀಲಾಗಿರ್ತದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಈ ಅಕ್ರಮ ದಂಧೆಗಳನ್ನು ನಿಲ್ಲಿಸಿದಾಗ ಇಂತಹ ಘಟನೆಗಳು ನಡೆದು ಅನ್ನೋ ಸುದ್ದಿಗಳು ಕೂಡ ನಿಲ್ಬಹುದು. ಎಲ್ಲಿವರೆಗೆ ಇಂತಹ ದಂಧೆಗಳು ನಡೀತಾ ಇರ್ತಾವೋ ಅಲ್ಲಿ ತನಕ ಜನ ಹೀಗೆ ತಮ್ಮದಲ್ಲದ ತಪ್ಪಿಗೆ ಪ್ರಾಣ ಕಳೆದುಕೊಳ್ತಾ ಇರ್ತಾರೆ. ಆದ್ದರಿಂದ ಇಲ್ಲಿ ತಾತ್ಕಾಲಿಕ ಪರಿಹಾರಕ್ಕಿಂತ ಶಾಶ್ವತ ಪರಿಹಾರದ ಅಗತ್ಯ ಇದೆ. ಹಾಗೆ ಜನರು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ನೀರು ಮತ್ತು ಬೆಂಕಿ ತುಂಬ ಡೇಂಜರ್ ಅಂತ ಹೇಳ್ತಾರೆ. ನಮಗೆ ಯಾವುದ್ರ ಬಗ್ಗೆ ಅರಿವಿಲ್ವೋ, ಎಸ್ಪೆಷಲಿ ನೀರಿನ ಬಗ್ಗೆ, ಆ ನೀರಿನ ಆಳ ಅದು ಹೇಗಿದೆ ಅಂತ ನಮ್ಗೆ ಅರಿವಿರೋದಿಲ್ವೋ ಅಂತಹ ಜಾಗದಲ್ಲಿ ಆ ನೀರಿನ ಜೊತೆ ನಾವು ಆಟ ಆಡೋದಕ್ಕೆ ಹೋಗಲೇಬಾರ್ದು. ನಮ್ಗೆ ಗೊತ್ತಿರೋ ನದಿ ಆಗಿದ್ದರೆ, ನಮ್ಮ ಮನೆ ಹತ್ರ ಇರೋ ಕೆರೆ ಆಗಿದ್ದರೆ ಅಲ್ಲಿ ಆಟ ಆಡಿದರೆ ನಡೀರ್ತದೆ. ಯಾಕಂದರೆ ಅದರ ಆಳ ಆಗಲ್ಲ ಎಲ್ಲನೂ ನಮಗೆ ಗೊತ್ತಿರ್ತದೆ. ಆದರೆ ಗೊತ್ತಿಲ್ಲದೆ ಇರೋ ಪ್ಲೇಸ್ಗಳಲ್ಲಿ ಇಂತಹ ಹುಚ್ಚಾಟಗಳನ್ನು ಆಡೋದಕ್ಕೆ ಹೋಗಬಾರ್ದು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.